ಯಾವ ರೀತಿ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿತ್ತು ಅದೇ ರೀತಿ ಸೇಮ್ ಆಸ್ಟ್ರೇಲಿಯಾನಲ್ಲಿ ಅಟ್ಯಾಕ್ ಆಗಿದೆ. ಸಿಡ್ನಿಯಲ್ಲಿ ಒಂದು ಬೋಂದಿ ಬೀಚ್ ಅನ್ನೋ ಟೂರಿಸ್ಟ್ ಪ್ಲೇಸ್ ಇದೆ. ಅಲ್ಲಿ ಜೆವಿಶ್ ಸಮಾಜದವರು ಯಹೂದಿಗಳು ಅವರ ಹನುಕ್ಕಾ ಅನ್ನೋ ಹಬ್ಬ ಆಚರಣೆ ಮಾಡ್ತಿದ್ರು. ಅಲ್ಲಿ ಒಂದು ಇವೆಂಟ್ ಇಟ್ಕೊಂಡಿದ್ರು, ಚಾನುಕ್ಕಾ ಬೈ ದ ಸಿ ಅಂತ ಹೇಳಿ. ಅದಕ್ಕಾಗಿ ಸಾವಿರಾರು ಜನ ಸೇರಿದ್ರು. ಇದ್ದಕ್ಕಿದ್ದಂತೆ ಮೂವರು ಗನ್ ಹಿಡ್ಕೊಂಡು ಬಂದು ಅಲ್ಲಿದ್ದ ಜನರ ಮೇಲೆ ಶೂಟ್ ಮಾಡ್ತಾರೆ. ಇದರಲ್ಲಿ ಈಗಾಗಲೇ 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 30ಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ. ಈಗ ಪ್ರಶ್ನೆ ಬಂದ್ಬಿಟ್ಟು, ಹೊಡೆದವ್ರು ಯಾರು? ಅವರು ಶಾಂತಿ ದೂತರು. ಮುಂದಿನ ಪ್ರಶ್ನೆ, ಹೇಗೆ ಪೆಹಲ್ಗಾಮ್ ಅಲ್ಲಿ ಹೊಡೆದಿದ್ರು ಅದೇ ರೀತಿ ಅಲ್ಲಿ ಯಾಕೆ ಧರ್ಮಕ್ಕೆ ಹೊಡೆದಿಲ್ಲ? ಯಾಕಂದ್ರೆ ಅಲ್ಲಿ ಇದ್ದವರೆಲ್ಲರೂ ಜೆವಿಶ್, ಅಲ್ಲಿ ಯಾರು ಮುಸಲ್ಮಾನರು ಇರ್ಲಿಲ್ಲ. ಅದಕ್ಕೆ ಧರ್ಮ ಕೇಳೋ ಅವಶ್ಯಕತೆ ಬಂದಿಲ್ಲ. ಯಾಕೆ ಹೊಡೆದ್ರು? ಇದಕ್ಕೆ ಉತ್ತರ ಒಂದೇ, ಪದೇ ಪದೇ ಹೇಳ್ತಿರ್ತೀನಿ, ಇದಕ್ಕೆ ಯಾರೊಬ್ಬನೂ ಕಾರಣ ಅಲ್ಲ, ಇದಕ್ಕೆ ಅವರ ಮನಸ್ಥಿತಿಯೇ ಕಾರಣ. ಇದು ಕೇವಲ ಭಾರತ ಒಂದೇ ದೇಶಕ್ಕೆ ಸಮಸ್ಯೆ ಅಲ್ಲ, ಅವ್ರ ಇಸ್ರೇಲ್ಗಷ್ಟೇ ಸೀಮಿತವಾಗಿಲ್ಲ, ಇದು ಇಡೀ ವಿಶ್ವಕ್ಕೆ ಅಪಾಯಕವಾದದ್ದು. ಅವರ ಪಾಲಿಗೆ ಹಿಂದೂಗಳಷ್ಟೇ ಕಾಫಿರಲ್ಲ, ಯಹೂದಿಗಳು ಹಿಂದೂಗಳು ಈಗ ಮುಖ್ಯ ಟಾರ್ಗೆಟ್ ಇರಬಹುದು, ಮುಂದೊಂದು ದಿನ ಕ್ರಿಶ್ಚಿಯನರು ಅವರ ಟಾರ್ಗೆಟೇ. ಹಾಗಂತ ಎಲ್ಲಾ ಮುಸಲ್ಮಾನರು ಉಗ್ರರಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲಾ ಉಗ್ರರು ಮುಸಲ್ಮಾನರು. ಈ ವಿಶ್ವ ಅವರ ವಿರುದ್ಧ ಒಗ್ಗಟ್ಟಾಗಬೇಕಾಗಿದೆ, ಎಚ್ಚೆತ್ತುಕೊಳ್ಬೇಕಾಗಿದೆ. ಜೈ ಹಿಂದ್, ಜೈ ಭಾರತ್.